ಸುಭಾಷಿತದ ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳು ಶಿವಾನುಭವ ಚಕ್ರವರ್ತಿಗಳು ಲಿಂಗಪೂಜಾ ಮೋಹಿಗಳು ಆಗಿರುವಂತಹ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳವರನ್ನು ಎನ್ನ ಅಂತರಾತ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ನನ್ನ ಇವತ್ತಿನ ಸುಭಾಷಿತವನ್ನು ಆಲಿಸುತ್ತಿರುವಂತಹ ನನ್ನ ಪ್ರೀತಿಯ ಮಿತ್ರರೇ, ಯುವ ಮಿತ್ರರೇ, ಯುವ ಪೀಳಿಗೆ ಮತ್ತು ನನ್ನ ಸುಭಾಷಿತವನ್ನು ಆಲಿಸಿ ಆಶೀರ್ವಾದ ಮಾಡುತ್ತಿರುವಂತಹ ನನ್ನ ಎಲ್ಲ ಗುರು ಹಿರಿಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಸೂರ್ಯೋದಯದಲ್ಲೊಂದು ಸುಭಾಷಿತ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ನಾನು ದಿನಾಲೂ ಒಂದೊಂದು ಸುಭಾಷಿತವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ಐದನೇ ಸುಭಾಷಿತವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಆ ಐದನೇ ಸುಭಾಷಿತ ಯಾವುದು ಅನ್ನೋದನ್ನು ಇವತ್ತು ನೋಡೋಣ. ಮಾತಾ ಶತ್ರು ಪಿತಾ ವೈರಿ, ಮಾತಾ ಶತ್ರು ಪಿತಾ ವೈರಿ, ಏನ ಬಾಲೋ ನ ಪಾಠಿತಃ, ನ ಶೋಭತೆ ಸಭಾ ಮಧ್ಯೆ, ಹಂಸ ಮಧ್ಯೆ ಬಕೋ ಯಥಾ. ಇವತ್ತಿನ ಈ ಸುಭಾಷಿತದಲ್ಲಿ ನಮ್ಮ ಸುಭಾಷಿತಕಾರರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಮಾತಾ ಶತ್ರು ಪಿತಾ ವೈರಿ. ಇದೇನ್ರಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಎಲ್ಲರೂ ಹೇಳ್ತಿರುವಾಗ ನಿಮ್ಮ ಸುಭಾಷಿತ ಮಾತಾ ಶತ್ರು ಪಿತಾ ವೈರಿ ಅಂತ ಹೇಳ್ತಿದೆಯಲ್ಲ ಅಂತ ಅಂದ್ಕೊಂಡಿರಿ. ಹೌದು, ಮಾತಾ ಶತ್ರು ಪಿತಾ ವೈರಿ. ತಾಯಿ ತಂದೆ ತಾಯಿಗಳು ವೈರಿಗಳಾಗ್ತಾರೆ. ಯಾರಿಗೆ? ತನ್ನ ಮಗುವಿಗೆ. ಯಾವಾಗ ಅನ್ನೋದು ಕಲ್ಪನೆ ಆದ. ಮಾತಾ ಶತ್ರು ಪಿತಾ ವೈರಿ ಯಾವಾಗ? ಏನ ಬಾಲೋ ನ ಪಾಠಿತಃ. ಯಾವ ತಂದೆ ತಾಯಿಗಳು ತಮ್ಮ ಮಗುವಿಗೆ ಪಾಠವನ್ನು ಹೇಳಿಕೊಡೋದಿಲ್ಲವೋ ಅಥವಾ ವಿದ್ಯಾ ಕೊಡುವುದಿಲ್ಲವೋ, ವಿದ್ಯಾ ಕೊಡೋದು ಅಂದರೆ ತಾವೇ ಹೇಳೋದಂತ ಅಲ್ಲ, ವಯಸ್ಸು ಬಂದಾಗ, ವಿದ್ಯೆ ಪಡೆಯುವ ವಯಸ್ಸು ಬಂದಾಗ ವಿದ್ಯೆ ಎಲ್ಲಿ ಸಿಗುತ್ತದೆಯೋ ಅಲ್ಲಿ ಅವನನ್ನು ಕಳಿಸಬೇಕು ಅಂತ ಅರ್ಥ. ಯಾರು ಅವನಿಗೆ ವಿದ್ಯೆ ನೀಡೋದಿಲ್ಲವೋ, ಅಂದರೆ ಲಾಲನೆ ಪಾಲನೆ ಮಾಡ್ತಾ ನನ್ನ ಮಗ ಭಾಳ ಮುದ್ದಾಗಿದ್ದಾನೆ, ಅವನ ಮೇಲೆ ನಾನು ಭಾಳ ಪ್ರೀತಿ ಇದ್ದೇನೆ, ಅವನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಅವನು ಮುದ್ದಾಡ್ತಾ ನಮ್ಮಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೇರೆ ಕಡೆ ಕಳಿಸ್ದೆ ಹೋದರೆ ಅವನ್ನ ಹಾಳು ಮಾಡ್ದಂಗೆ ಆಗ್ತದೆ. ಅವನಿಗೆ ನಿಜವಾದ ವೈರಿ ಯಾರಾಗ್ತೀರಿ? ನೀವು ವೈರಿ ಆಗ್ತೀರಿ ಅಂತ ಅರ್ಥ. ಆದ್ದರಿಂದ ಪ್ರೀತಿ ಅಂದರೆ ಏನು ಅಂತಂದರೆ ಕೇವಲ ಮುದ್ದಾಡೋದು ಅಂತ ಅಲ್ಲ. ಪ್ರೀತಿ ಅಂದರೆ ನೀವಿಲ್ಲದ ಕಾಲದಲ್ಲಿ ಅವ ಗೌರವಯುತವಾಗಿ ಬಾಳಬೇಕು, ಮುಂದಿನ ದಾರಿ ತೋರಿಸೋದು ಅಂತ ಅರ್ಥ. ಮುಂದಿನ ದಾರಿ ತೋರಿಸೋದು ಅಂದ್ರೇನು? ಅವನಿಗೆ ವಿದ್ಯೆ ನೀಡೋದು ಅಂತ ಅರ್ಥ. ಯಾವ ತಂದೆ ತಾಯಿಗಳು ತನ್ನ ಹೆತ್ತ ಮಗನಿಗೆ ವಿದ್ಯಾಭ್ಯಾಸ ನೀಡೋದಿಲ್ವೋ, ವಿದ್ಯಾಭ್ಯಾಸ ನೀಡೋದು ಅಂದರೆ ತಾವು ಕಷ್ಟಪಟ್ಟು ಆ ಮಗುವಿಗೆ ವಿದ್ಯಾಭ್ಯಾಸ ನೀಡಬೇಕು. ನಾವಂತೂ ಹಿಂಗಾಗಿಬಿಟ್ಟೇವಿ, ನನ್ನ ಮಗನಾದರೂ ಓದಲಿ ಅನ್ನುವ ಭಾವನೆ ಇರಬೇಕು. ಅಪ್ಪ ನನ್ನ ಕಡೆಯಿಂದ ಆಗೋದಿಲ್ಲ, ನಾ ಯಾಕೆ ಕಷ್ಟಪಡಲಿ, ನನ್ನ ಮಗನಿಗೆ ಯಾಕೆ ವಿದ್ಯೆ ನೀಡಿಸ್ಬೇಕು, ನನ್ನ ಮಕ್ಕಳಿಗೆ ಯಾಕೆ ವಿದ್ಯೆ ನೀಡಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಇದ್ದರೆ ತಪ್ಪು ಕಲ್ಪನೆ ಆಗ್ತದೆ. ಆದ್ದರಿಂದ ಯಾವ ತಂದೆ ತಾಯಿಗಳು ತಾವು ಶ್ರಮಪಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವಲ್ಲಿ ವಿಫಲರಾಗ್ತಾರೆಯೋ ಅಂತಹ ತಂದೆ ತಾಯಿಗಳೇ ಆ ಮಗುವಿಗೆ ವೈರಿಗಳಾಗ್ತಾರೆ ಅನ್ನೋದನ್ನು ನೆನಪಿಟ್ಟುಕೊಂಡಿರಬೇಕು. ಆದ್ದರಿಂದಲೇ ಸಂಸ್ಕೃತ ಸುಭಾಷಿತಕಾರ ಏನು ಹೇಳ್ತಾರೆ? ಮಾತಾ ಶತ್ರು ಪಿತಾ ವೈರಿ. ಯಾವಾಗ? ಏನ ಬಾಲೋ ನ ಪಾಠಿತಃ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವಲ್ಲಿ ಅನುಕೂಲ ಮಾಡೋದಿಲ್ವೋ ಅಂತಹ ತಂದೆ ತಾಯಿಗಳು ನಿಜವಾಗಿಯೂ ಅವರ ಮಕ್ಕಳಿಗೆ ಅವರೇ ವೈರಿಗಳಾಗ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ನ ಶೋಭತೆ ಸಭಾ ಮಧ್ಯೆ. ಶೋಭತೆ ಅಂದರೆ ಅವರು ಅಷ್ಟೇ ಚಂದ ಕಾಣೋದಿಲ್ಲ ಅಂತ ಅರ್ಥ. ಈಗ ಒಂದು 10 ಹಂಸ ಪಕ್ಷಿಗಳು ಇರ್ತವೆ. ಹಂಸ ಪಕ್ಷಿಗಳ ನಡುವೆ ಒಂದು ಬಕಪಕ್ಷಿ, ಒಂದು ಕಾಗಿ ಬಂದು ಕೂತ್ಕೊಂಡ್ರೆ ಆ ಕಾಗಿ ಹೊಡೆದು ಹಾಕಿದ್ರೆ ಚಂದ ಕಾಣೋದಿಲ್ಲ ಅಂತಾರೆ. ಹಾಗೆಯೇ ಮಕ್ಕಳಿಗೆ ವಿದ್ಯೆ ನೀಡಿದ ತಂದೆ ತಾಯಿಗಳ ಮಧ್ಯದಲ್ಲಿ ಮಕ್ಕಳಿಗೆ ವಿದ್ಯೆ ನೀಡಲಾರದ ಒಬ್ಬ ತಂದೆ ಬಂದರೆ ಕಾಗೆ ಉಪಾಧಿಯಲ್ಲಿ, ಬಕಪಕ್ಷಿಗಳ ಉಪಾಧಿಯಲ್ಲಿ ಶೋಭಿಸಲಾರರು ಅಂತ ಹೇಳ್ತಾರೆ. ಆದ್ದರಿಂದ
ನಾವು ಯಾವಾಗಲೂ ನಾವು ನಮ್ಮ ಮಕ್ಕಳಿಗೆ ದೇವರು ಆಗಬೇಕಾದರೆ, ದೇವರು ಅನಿಸ್ಕೊಳ್ಬೇಕಾದರೆ, ದೇವರಾಗಿ ನಾವು ಕಾಣಬೇಕಾದರೆ, ಅವರ ಪಾಲಿಗೆ ನಾವೇ ದೇವರು ಆಗಬೇಕಾದ್ರೆ ನಾವೇನು ಮಾಡಬೇಕು? ಅವರ ಪ್ರಾಪ್ತ ವಯಸ್ಸಿನಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅನುಕೂಲ ಮಾಡಿಕೊಡಬೇಕು. ಸಣ್ಣವರಿದ್ದಾಗ ಒಳ್ಳೆಯ ಸಂಸ್ಕಾರದ ಪಾಠಗಳನ್ನು ನಾವು ಹೇಳಬೇಕು. ದೊಡ್ಡವರಾದಾಗ ದೊಡ್ಡ ಶಿಕ್ಷಣಕ್ಕೋಸ್ಕರವಾಗಿ ಶಿಕ್ಷಣ ಸಿಗುವಲ್ಲಿ ಅವರನ್ನು ಕಳಿಸಿಕೊಳ್ಬೇಕು. ಅವರ ಶಿಕ್ಷಣಕ್ಕೋಸ್ಕರವಾಗಿ ನಾವು ಶ್ರಮ ಪಡಬೇಕು. ಅಂದಾಗ ಮಾತ್ರ ನಾವು ದೇವರಾಗ್ತೇವೆ, ನಾವು ಅವರ ಪಾಲಿಗೆ ಒಳ್ಳೆಯವರಾಗ್ತೇವೆ, ವೈರಿಗಳ ಆಗೋದಿಲ್ಲ ಎನ್ನುವಂತಹ ಮಾತನ್ನು ಈ ಸುಭಾಷಿತ ಹೇಳ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮಕ್ಕಳನ್ನ ಹಡಿಯೋದು ಅಷ್ಟೇ ಅಲ್ಲ, ಮಕ್ಕಳನ್ನ ಪ್ರೀತಿ ಮಾಡೋದು ಅಂದ್ರೇನೆಂದರೆ ಅವರಿಗೆ ಏನು ಬೇಕೋ ಅದು ಕೊಡೋದಿಲ್ಲ, ಯಾವ ವಯಸ್ಸಿನಲ್ಲಿ ಏನೇನು ಬೇಕೋ ಅದನ್ನು ಕೊಡೋದು ಅಂತ ಅರ್ಥ. ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ನೀವು ಮುದ್ದಾಗಿ ಜೋಪಾನ ಮಾಡಿರಿ. ಆಮೇಲೆ ತಾಡಯೇತ್ ದಶವರ್ಷಾಣಿ, 10 ವರ್ಷ ಅಂದರೆ 5 ವರ್ಷದಿಂದ 10 ವರ್ಷ, ಆ ವರ್ಷ ಏನು ಮಾಡಬೇಕು? ತಪ್ಪು ಮಾಡಿದಾಗ ಹೊಡಿತಾನೆ ಇರಬೇಕು ಅಂತ ಹೇಳ್ತಾರೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್. ಆಮೇಲೆ ಪ್ರಾಪ್ತೇಶು ಷೋಡಶೇ ವರ್ಷೆ, 18 ವರ್ಷಕ್ಕೆ ಬಂದಾಗ ಪುತ್ರಂ ಮಿತ್ರವದಾಚರೇತ್, ಮಕ್ಕಳನ್ನು ಗೆಳೆಯರು ಅನ್ನೋ ಹಾಗೆ ನೋಡ್ಕೊಳ್ಬೇಕು ಅಂತ ಮಕ್ಕಳನ್ನು ಪೋಷಣೆ ಮಾಡುವಂಥ ರೀತಿಗಳನ್ನೇ ಹೇಳ್ಕೊಡ್ತಾರೆ. ಅದರಿಂದ ಇದು ಹಿಂಗೆ ಮಾಡಿದವರು ಆ ಮಕ್ಕಳಿಗೆ ದೇವರಾಗ್ತಾರೆ ಅನ್ನುವಂಥ ಮಾತು. ಆದ್ದರಿಂದ ತಾವೆಲ್ಲರೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಪಾಠಗಳನ್ನು ಹೇಳಿಕೊಟ್ಟು, ಮತ್ತು ಆ ಪಾಠ ಎಲ್ಲಿ ಸಿಗ್ತದೆಯೋ ಅಂತಹ ಸಿಗುವಲ್ಲಿ ಮಕ್ಕಳನ್ನು ಕಳಿಸಿಕೊಟ್ಟು ಅವರು ವಿದ್ಯಾವಂತರಾಗುವಲ್ಲಿ ತಾವೆಲ್ಲ ಸಪೋರ್ಟ್ ಮಾಡಿದರೆ, ಪ್ರೋತ್ಸಾಹ ನೀಡಿದರೆ ನೀವು ಅವರ ಪಾಲಿಗೆ ದೇವರಾಗ್ತೀರಿ. ಅದನ್ನು ಮಾಡದೆ ಹೋದರೆ ನೀವೇ ಅವರ ವೈರಿಗಳಾಗ್ತೀರಿ ಅನ್ನುವಂತಹ ಜ್ಞಾನಾಮೃತವನ್ನು ಈ ಸುಭಾಷಿತ ತಿಳಿಸ್ತದೆ. ಈ ಜ್ಞಾನಾಮೃತವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ತಾವು ಏನಾಗಿರೋ ಗೊತ್ತಿಲ್ಲ, ತಾವೇನು ಕಷ್ಟಪಡ್ತೀರೋ ಗೊತ್ತಿಲ್ಲ, ನೀವು ಹೆತ್ತ ಮಕ್ಕಳನ್ನು ಮಾತ್ರ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ತಾವೆಲ್ಲ ಈ ಸುಭಾಷಿತ ಅರ್ಥವನ್ನು ಅರ್ಥ ಮಾಡಿಕೊಂಡಿರಂತ ಭಾವಿಸಿಕೊಂಡು ಮತ್ತೆ ಮುಂದೆ ಇನ್ನೊಂದು ಸುಭಾಷಿತದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು.